ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಈಸಿಯಾಗಿ ಕೇರಳ ಪರೋಟ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಒಂದು ಸಾರಿ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟೇ ಚೆನ್ನಾಗಿರುತ್ತೆ. ಯಾಕಂದರೆ ಇದು ವೆಜ್ ಕುರ್ಮಗೆ ಸೂಪರ್ ಕಾಂಬಿನೇಷನ್. ಅಷ್ಟೇ ಸಿಂಪಲ್ ರೆಸಿಪಿ, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಖಂಡಿತ ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ಟೀಲ್ ಬೇಷನ್ನು ಅಗಲ ಆಗಿರೋದನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ kg ಗಣೇಶ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ 1-2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಡ್ರೈನಲ್ಲೇ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ಡ್ರೈನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಸ್ವಲ್ಪ ಬೆಚ್ಚಗೆ ಮಾಡಿರೋ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ನೀರನ್ನ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕುದಿಸೋದು ಬೇಡ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ಕೈಗೆ ಸ್ವಲ್ಪನೂ ಅಂಟಬಾರ್ದು, ಅಲ್ಲಿವರೆಗೂ ನಾದ್ಕೊಳ್ಬೇಕು. ಇದನ್ನು ನಾನಿಲ್ಲಿ ಒಂದು ಕವರ್ ಮುಚ್ಚಿಟ್ಬಿಟ್ಟು ಸುಮಾರು 1-2 ಗಂಟೆ ಟೈಮ್ ಮುಚ್ಚಿಡ್ತೀನಿ. ಈಗ 2 ಗಂಟೆ ಆಗಿದೆ ನೋಡಿ. ಈ ಹದದಲ್ಲಿ ಕಲಿಸ್ಕೊಳ್ಬೇಕು. ಈಗ ಇದನ್ನು ಹಾಗೆ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಎಷ್ಟು ದಪ್ಪ ಉಂಡೆ ಬೇಕೋ ಅಷ್ಟು ದಪ್ಪ ಕಟ್ ಮಾಡ್ಕೊಳ್ಳಿ. ಈಗ ಎಲ್ಲ ಉಂಡೆ ಕಟ್ಟಿದಾಗಿದೆ. ಈಗ ನಾವು ಒಂದೊಂದನ್ನೇ ತಗೊಂಡು ಫುಲ್ಲು ಲಟ್ಟಿಸ್ಕೋಬೇಕು. ಎಷ್ಟು ದೊಡ್ಡದಾಗುತ್ತೆ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಬೇಕು. ಹೀಗೆ ಎಷ್ಟು ದೊಡ್ಡದಾಗುತ್ತೆ ಅಷ್ಟು. ಈಗ ಲಟ್ಟಿಸ್ಕೊಂಡಿದ್ದು ಆಗಿದೆ. ಈಗ ಇದನ್ನು ನಾವು ಚಾಕುನಲ್ಲಿ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು. ಎಲ್ಲ ಲೇಯರ್ ಆಗಿ ಕಟ್ ಮಾಡಿ ಬಿಡಬೇಕು ನೋಡಿ, ಈ ರೀತಿ. ಈಗ ಕಟ್ ಮಾಡಿದ್ದು ಆಗಿದೆ ನೋಡಿ. ಈ ಥರ ಕಟ್ ಮಾಡ್ಕೊಳ್ಬೇಕು ಎಲ್ಲ. ಈಗ ಇದ್ರ ಮೇಲೆ ನಾನು ಸ್ವಲ್ಪ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಪುಡಿನ ಹಚ್ಕೋಬೇಕು. ಈ ರೀತಿ ಪುಡಿನ ಹಚ್ಕೊಂಡು ಇದನ್ನು ಈ ರೀತಿ ಮೆತ್ತಗೆ ಈ ರೀತಿ ತೆಗಿಬೇಕು ನೋಡಿ. ಈ ರೀತಿ ಲೇಯರ್ ಆಗಿ ಕಟ್ ಮಾಡಿಕೊಂಡು ಈ ರೀತಿ ಸುತ್ಕೋಬೇಕು.
ಇದನ್ನು ನಾವು ಹೀಗೆ ರೌಂಡಾಗಿ ಸುತ್ತಕೊಂಡು ಪರೋಟ ರೀತಿ ತಟ್ಟಬೇಕು. ನೋಡಿ, ಈ ರೀತಿ ರೌಂಡಾಗಿ ಸುತ್ತಬೇಕು. ಕೈಯಲ್ಲೂ ತಟ್ಕೋಬೋದು, ಇಲ್ಲಾಂದರೆ ಲಟ್ಟಣಿಗೆಯಲ್ಲಿ ಸ್ಮೂತಾಗಿ ತಟ್ಕೊಳ್ಬೇಕು. ನೋಡಿ, ಈ ರೀತಿ ಸ್ಮೂತಾಗಿ ತಟ್ಕೊಳ್ಬೇಕು, ಪ್ರೆಸ್ ಮಾಡಿ ತಟ್ಟಬಾರ್ದು. ಈಗ ಪರೋಟ ತಟ್ಟಿದಾಗಿದೆ. ಈಗ ನಾನಿಲ್ಲಿ ದೋಸೆ ತವ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಪರೋಟನ ಹಾಕ್ಬಿಟ್ಟು ಈ ರೀತಿ ಎರಡೂ ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು, ಎಣ್ಣೆ ಇಲ್ಲಾಂದರೆ ತುಪ್ಪ ಎರಡೂ ಹಾಕ್ಬೋದು. ಎಣ್ಣೆ ಹಾಕ್ಕೊಂಡು ಸುಡಬೇಕು. ಬ್ರೌನ್ ಶೇಪ್ ಕಲರ್ ಬರೋ ತನಕನೂ ಎರಡೂ ಕಡೆನೂ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ. ಈಗ ಫ್ರೆಂಡ್ಸ್, ಕೇರಳ ಪರೋಟ ರೆಡಿಯಾಗಿದೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.